ಶುಭೋದಯ. ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆಧುನಿಕ ಸುಸ್ವಾಗತ. ಸ್ನೇಹಿತರೆ, ಏನಪ್ಪ ಇದು ಯಾವುದೋ ಜಾಗ ಅಂತ ನೋಡಿರ್ಬೋದು. ಹೌದು ಸ್ನೇಹಿತರೆ, ಇದು ಒಂದು ಮರಳು ಹೊಂದಿರುವ ಈ ಜಾಗ. ಬರೇ ಮರಳು, ಒಂದು 300 ಅಡಿ ಅಗಲ ಇರುವ ಮರಳು, ಬರೇ ಮರಳಿಂದ ಕೂಡಿರುತ್ತೆ. ನಾವು ನೋಡಿರ್ಬೋದು, ಸಮುದ್ರದ ಸುತ್ತಮುತ್ತಲೂ ಮರಳಿರುತ್ತೆ. ಮತ್ತು ತಲಕಾಡಿ ಕಾವೇರಿ ಅಂತ ಹೇಳ್ತೀವಲ್ಲ, ಅಲ್ಲೂ ಕೂಡ ಮರಳುಗಳಿಂದಾನೇ ಕೂಡಿರುವ ಪ್ರದೇಶ. ಇಲ್ಲೂ ಅಷ್ಟೇ ಮರಳಿಂದ ಕೂಡಿರುವ ಒಂದು ಜಾಗ. ಈ ಜಾಗ ಅದ್ಭುತವಾಗಿ ಬರೇ ಮರಳು ಹೊಂದಿರುವ ಜಾಗ. ಈ ಜಾಗ ಬಂದು ಪ್ರತಿ ವರ್ಷ ಅಂತಲ್ಲ, ಸುಮಾರು 5 ವರ್ಷ ಏನಾದರೂ ಮಳೆ ಇಲ್ಲ ಅಂದ್ರೂ ಈ ಜಾಗದಲ್ಲಿ ಸುಮಾರು ಸುತ್ತಮುತ್ತಲೇ ಇರುವ ಹಳ್ಳಿಗಳಲ್ಲಿ ಈ ನೀರು ಕೂಡ ಬರುತ್ತೆ. ಅಂದರೆ ವ್ಯವಸಾಯಕ್ಕೆ ನೀರು ಹಿಂಗುತ್ತವೆ. ಅಂದರೆ ಅಲ್ಲೊಂದು ನೋಡಿ, ದೂರದಲ್ಲೇ ಬೆಟ್ಟಗಳು ಕಾಣಿಸ್ತವೆ. ಆ ಬೆಟ್ಟಗಳ ಭಾಗದಿಂದ ಹರಿದು ಬರುವ ಈ ನದಿಯ ಜಾಗದಿಂದ ಬರುವ ನೀರು, ಅದುವೇ ಈ ನದಿ ಬಂದು ನಮಗೂ ಗೊತ್ತು, ನಿಮಗೂ ಗೊತ್ತು ಈ ನದಿ ಎಲ್ಲಿದೆ ಅಂತ. ಇಲ್ಲೇ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿನ ಪಿನಾಕಿನಿ ನದಿ. ಈ ಪಿನಾಕಿ ನದಿ ನೋಡಿ, ಆ ಬೆಟ್ಟದ ಮಧ್ಯಭಾಗದಿಂದನೇ ಬರುತ್ತೆ. ಬೆಟ್ಟ ಭಾಗಗಳು ತೋರಿಸಿರಲ್ಲ, ಬೆಟ್ಟ ಭಾಗಗಳ ಮಧ್ಯದಿಂದನೇ ಪಿನಾಕಿ ನದಿ ಹರಿದು ಬರುತ್ತೆ. ಆ ಬೆಟ್ಟಗಳಿಂದನೇ ಬರುವ ನೀರು ಸೋರ್ಸಿಂದನೇ ಇದು ನೀರು ಹರಿತಾ ಇರೋದು ಅಲ್ಲಿ ಸಣ್ಣದಾಗಿ. ಇಷ್ಟು ಬೆಳ್ಳಗಿದೆ ಅಂದರೆ, ಅದ್ಭುತವಾಗಿ ಬೆಳ್ಳಗೆ ನೀರಿದೆ. ಕುಡಿಯಲು ಅಷ್ಟೇ ತುಂಬ ಚೆನ್ನಾಗಿದೆ ಕುಡಿಯೋ ನೀರು. ಮತ್ತು ಇದು ಬರೇ ಮರಳಿಂದನೇ ಕೂಡಿರುತ್ತೆ. ಮುಂದೆ ಮೇಲಿಂದ ಬೆಟ್ಟದಿಂದ ಸೋರ್ಸ್ಕೊಂಬಂದಿರುವ ಮಣ್ಣು ಮರಳಾಗಿ ರೂಪದಲ್ಲಿ ಇದೆ. ಸುಮಾರು 30-40 ಅಡಿ ಡೀಪ್ ಇದೆ ಮರಳಂತೆ. ನೋಡಿ, ಒಂದು ವೇಳೆ ಈ ಮರಳೇನಾದರೂ ತೆಗೆದುಬಿಟ್ರೆ ಆ ಜಾಗದಲ್ಲಿ ಸುಮಾರು 30-40 ಅಡಿ ಮರಳು ತೆಗೆದುಬಿಟ್ರೆ ಒಂದು ವರ್ಷದಲ್ಲಿ ನೀರೆಲ್ಲ ಹಿಂಗೋತೈತೆ. ಮತ್ತು ಬೋರ್ವೆಲ್ಲು ಆ ಸುತ್ತಮುತ್ತ ತೋಟಗಳಲ್ಲೂ ಕೂಡ ನೀರು ಬರಲು ಆಗೋದಿಲ್ಲ. ಮರಳು ತೆಗ್ದಿರೋ ಅದೇ ಜಾಗವನ್ನು ಬಿಟ್ಕೊಂಡಿದ್ರೆ ಅಲ್ಲಿರುವ ಬೆಳೆಗಳಿಗೆ, ಅಲ್ಲಿರುವ ರೈತರುಗಳಿಗೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ಮೇ ಜೂನ್ ತಿಂಗಳಲ್ಲಂತೂ, ಮೇ ಜೂನ್ ಜುಲೈ ಆಗಸ್ಟಲ್ಲಂತೂ ತುಂಬ ಅತಿ ಹೆಚ್ಚಾಗಿ ನೀರು ಹರಿದು ಬರ್ತದಂತೆ. ಸುಮಾರು ಒಂದು 5 ಅಡಿ ಅಗಲವಾಗಿ ನೀರು ಹರಿದ್ಕೊಂಬರ್ತದಂತೆ, 5 ಅಡಿ ಉದ್ದ. ಈ ದಡದಿಂದ ಆ ದಡಕ್ಕೆ ಹೋಗೋಕ್ಕೂ ಕಷ್ಟ ಅಂತೆ ರೈತರು. ಅಲ್ಲಿರೋ ಹಳ್ಳಿ, ಇತ್ತ ಕಡೆ ಒಂದು ಹಳ್ಳಿದೆ, ಹತ್ತು ಕಡೆ ಒಂದು ಹಳ್ಳಿದೆ. ಹತ್ತು ಕಡೆ ಹಳ್ಳಿ ಬಂದು ನಂದಗಾನಹಳ್ಳಿ, ಇತ್ತ ಕಡೆ ಒಂದು ಊರ್ಕಳ್ಳಿ. ಆ ಊರಿಂದ ಈ ಊರಿಗೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗೋದಂತೆ. ಅದು ಅದೇ ಭಾಗದಲ್ಲಿ 5 ಅಡಿ ಕೂಡ ನೀರು ಬಂದಿರ್ತವಂತೆ. ನೋಡಿ, ಅಲ್ಲಿರೋ ಪಂಪ್ ಸೆಟ್ ಕೂಡ ಹಾಕ್ಕೊಂಡು ಅಲ್ಲಿರೋ ಒಂದು 3 ಅಡಿ 4 ಅಡಿ ಗುಂಡಿ ತೋಡಿರ್ತಾರೆ. ಆ 4 ಅಡಿಗೆ ನೀರಲ್ಲಿ ಹಿಂಗು ಬರ್ಕೊಂಡು ಬರುತ್ತೆ. ಆ ನೀರು ಹಿಂಗ್ಕೊಂಡು ಬಂದಾಗ ಆ ರೈತರು ಅಲ್ಲಿರೋ ಪಂಪ್ ಸೆಟ್ ಇಟ್ಕೊಂಡು, ಅಲ್ಲಿ ಯಾರೂ ಕೂಡ ಬೋರ್ವೆಲ್ ಇಲ್ಲ, ಈ ಥರ ನದಿ ನೀರನ್ನು ಹಿಂಗಿಸ್ಕೊಂಡು ಈ ಥರ ನೀರನ್ನು ಕೃಷಿಗೆ ಬಳಸ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು, ಅಲ್ಲಿರೋ ಕೃಷಿ ಒಂದು ಅರವೆ, ತೊಗರಿ ಮತ್ತು ಸುಗಂಧರಾಜ, ಕಬ್ಬು, ಶುಗರ್ಕಿನ್ ಕಬ್ಬು, ಅಡಿಕೆ, ತೆಂಗು ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಬೆಳೆಗಳು. ಚೆನ್ನಾಗಿದೆ. ಒಂದು ಅದ್ಭುತವಾದ ನದಿ, ಹರಿಯುವ ನದಿಯ ಪಕ್ಕದಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ನೀರನ್ನು ಸೇವನೆ ಮಾಡಿಕೊಂಡು, ಸೇವು ಅಂದರೆ ಹಿಂಗೋ ನದಿ ಮಾಡಿಕೊಂಡು ಗುಂಡಿ, ಒಂದು 3-4 ಅಡಿ ಗುಂಡಿ ತೆಗೆದುಬಿಟ್ಟು ಅದರಿಂದ ನೀರು ಸೇವ್ ಮಾಡಿಕೊಂಡು ಇಲ್ಲಿರೋ ತೋಟ ಬೆಳೆಗಳಿಗೆ, ಅಗ್ರಿಕಲ್ಚರ್ಗೆ ಯೂಸ್ ಮಾಡ್ಕೊತಾರೆ ಸ್ನೇಹಿತರೆ. ಈ ನದಿ ತುಂಬ ನೋಡೋದಕ್ಕೆ ದೊಡ್ಡದಾಗಿದೆ. ಅದೇ ಹೇಳ್ತಾ ಇದ್ದೀನಿ ನೋಡಿ, ಈ ದಡದಿಂದ ಆ ದಡದಕ್ಕೆ ಒಂದು 300 ಅಡಿ ಅಗಲ ಇದೆ ಸ್ನೇಹಿತರೆ. ತುಂಬ ಅದ್ಭುತವಾದ ಒಂದು ಸ್ಥಳ ಅಂತಲೇ ಹೇಳ್ಬೋದು ಇದು. ಅದು ಹೇಳ್ತೀವಲ್ಲ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಿನ ನಂದಿ ಬೆಟ್ಟಗಳ ಕಣಿವೆ ಭಾಗದಿಂದ ಹರಿದು ಬಂದು ಇದು ಹಿಂಗೆ ಈಗ ಆಂಧ್ರದಲ್ಲಿ ಸೇರಿಕೊಂಡು ಸಮುದ್ರಕ್ಕೆ ಸೇರ್ಪಡೆ ಆಗುತ್ತೆ ಈ ನದಿ. ಅರಬ್ಬಿ ಸಮುದ್ರಕ್ಕೆ, ಆ ನದಿಗೆ ಸೇರ್ಪಡೆ ಆಗುತ್ತೆ ಈ ನದಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಹಾಕಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನ್ ಒತ್ತಿರಿ ಸ್ನೇಹಿತರೆ. ಇದೇನಪ್ಪ, ಇದೇನು ಸೊಸಿ ತೋರಿಸ್ತಾರದು, ಇದು ಮುಂಡಲ್ ಕಡ್ಡಿ ಅಂತ ಏನೋ ಅಂತಾರತ್ತೆ ಆ ತೆಲುಗಲ್ಲಿ. ಈ ಕಡ್ಡಿಯ ವಿಶೇಷತೆ ಏನಂದರೆ, ಇದು 1-2 ಅಡಿ ಕಟ್ ಮಾಡಿಬಿಟ್ಟು ಈ ಮನೆಯ ಬಾಗಿಲ ಮೇಲೆ ಕಟ್ಟೋದ್ರಿಂದ ಯಾವುದೇ ಥರ ತೊಂದರೆ ಆಗೋಲ್ಲಂತೆ. ಅಂದರೆ ಮಾಟ ಮಂತ್ರ ಏನಾದರೂ ಒಂದು ತೊಂದರೆಗಳಿದ್ದರೆ ಆ ಥರ ತೊಂದರೆಗಳು ಆಗಲ್ಲಂತೆ ಬಾಗಿಲ ಮೇಲೆ ಕಟ್ಟೋದ್ರಿಂದ. ಇದು ಬೇರೆ ಒಂದೊಂದು ಇಂಚಿಗೂ ಮುಳ್ಳಿದೆ. ನೋಡ್ತಾ ಇರ್ಬೋದು, ಮುಳ್ಳು ತೋರಿಸ್ತಾ ಇದ್ದೀನಿ. ಆ ಕಡ್ಡಿಯಲ್ಲಿ ಮುಳ್ಳಿರುತ್ತೆ. ಇದನ್ನು ತೊಗೊಂಬಂದು ಕಟ್ ಮಾಡಿಬಿಟ್ಟು ಅಮಾವಾಸ್ಯೆ ಟೈಮ್ನಲ್ಲಿ ಯಾವಾಗ ತೊಗೊಂಬಂದು ಕಟ್ ಮಾಡ್ಕೊಂಬಂದು ಕಡ್ಡಿ ಅದು ಪೂಜೆ ಮಾಡಿಬಿಟ್ಟು ಅದಕ್ಕೆ ಮನೆಯ ಬಾಗಿಲಿನ ಅಂದರೆ ಎಂಟ್ರೆನ್ಸ್, ಮನೆಯ ಮುಂದಿನ ಬಾಗಿಲ ಮೇಲೆ ಇದನ್ನು ಕಟ್ಟೋದ್ರಿಂದ ಯಾವುದೇ ಥರ ತೊಂದರೆಗಳು ಆಗೋದಿಲ್ಲಂತೆ. ಅಲ್ಲಿರುವ ರೈತರು ಹೇಳಿರುವ ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಮಾಡಿದ್ದಾರೆ, ನಾನು ನೋಡಿದ್ದೀನಿ, ಮನೆಯಲ್ಲೆಲ್ಲ ಕಟ್ಟಿದ್ದಾರೆ, ಅವರು ಕಟ್ಟಿದ್ದಾರೆ ಆ ಮನೆಗೆ.
ನಾನು ನೋಡಿ ಬಂದಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು, ತುಂಬ ಇದೆ. ನೋಡ್ತಾ ಇರ್ಬೋದು ಅಲ್ಲಿರುವ ಬೆಳೆಗಳು, ಮತ್ತು ರೋಜ್ ಬೆಳೀತಾರೆ, ಸಣ್ಣ ಪುಟ್ಟ ಸುಖಂದ್ರಾಜು. ಅಗ್ರಿಕಲ್ಚರ್ ಸಂಬಂಧದ ಈ ಪಿನಾಕಿ ನದಿ ಅದ್ಭುತವಾಗಿದೆ, ಸುಂದರ ನೋಟವಾದ. ಇದು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರ್ತದೆ ಆ ಜಾಗ ನೋಡೋಕ್ಕೆ. ಮೇ ಜೂನ್ ತಿಂಗಳಲ್ಲಿ ತುಂಬ ಚೆನ್ನಾಗಿರುವ ಪ್ಲೇಸು. ಪಕ್ಕದಲ್ಲಿ ಒಂದು ಚಿಕ್ಕದಾಗಿ ಶಿವನ ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ಮಳೆಗಾಲದಲ್ಲಿ ಹೋದರೆ ತುಂಬ ಚೆನ್ನಾಗಿರ್ತದೆ. ತುಂಬ ಯಾವುದೇ ಥರ ಶಬ್ದ ಮಾಲಿನ್ಯ ಇಲ್ಲ, ನಿಶ್ಶಬ್ದವಾಗಿದೆ. ಒಂದು ಪರಿಸರಕ್ಕೆ ಹೊಂದಾಣಿಕೆ ಆಗಿರುವ ನಿಶ್ಶಬ್ದವಾದ ಜಾಗ. ತುಂಬ ಇಷ್ಟ ಆಯಿತು ಸ್ನೇಹಿತರು. ಮತ್ತೊಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.